ನಾನೇನು ಅವರೊಟ್ಟಿಗೆ ಸಂಬಂಧ ಬೆಳೆಸೋದಿಲ್ಲ, ಮತ್ತೇನು ಇಲ್ಲ ಅಲ್ಲ. ದಟ್ ಇಸ್ ನಾಟ್ ದ ಇಂಟೆನ್ಷನ್ ಎನಿವೇ. ಪ್ರೆಗ್ನೆನ್ಸ್ ಆಗೋದಕ್ಕೂ ಇದಕ್ಕೂ ಮೇಜರ್ ಆಗಿ ಏನಾದರೂ ಡಿಫ್ರೆನ್ಸ್ ಅಂತ ನೀವು ನೋಡ್ಕೊಂಡಿರೋದಾದ್ರೆ ಏನಾದರೂ ಇದೆಯಾ? ಅಲ್ಲ, ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ಒಟ್ಟಿಗೆ ನಾವು ಇರಬೇಕಾದ್ರೆ ನನ್ನ ಭಾವನಾತ್ಮಕ ಸಂಬಂಧವನ್ನು ನಾನು ಅವನೊಟ್ಟಿಗೆ ಹಂಚ್ಕೊಳ್ತಾ ಇರ್ತೀನಿ ಖಂಡಿತವಾಗ್ಲೂ. ಇಲ್ಲಿ ಆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನನ್ನಲ್ಲಿರುವ ಭಾವನೆಯನ್ನು ನಾನು ಹೇಗೆ ಅದನ್ನು ಪೂರೈಸ್ಕೊಳ್ಬಲ್ಲೆ ಅನ್ನೋದಕ್ಕೆ ಇದೊಂದು ದಾರಿ ಆಗಿದೆ ಅಂತ ನಾನು ಹೇಳಬಹುದು. ನಮ್ ಇನ್ನೊಂದೇನು ಅಂತ ಹೇಳಿದ್ರೆ 3 months ಅಲ್ಲೆಲ್ಲ ವಾಮಿಟಿಂಗ್ ಎಲ್ಲ ಆಗೋದೆಲ್ಲ ಅದು ನಿಮ್ಗೂ ಹಾಗೆಲ್ಲ ಎಲ್ಲದು ಚೈತನ್ಯ, ಎವ್ರಿಥಿಂಗ್ ಇಸ್ ದ ಸೇಮ್. ಐ ಆಮ್ ಟೆಲಿಂಗ್ ಯು, ಇದು ಯಾವುದು ಕೃತಕ ಗರ್ಭ ಧಾರಣೆ ಮಾತ್ರ, ಅಂದರೆ ಗರ್ಭದಲ್ಲಿ ನನಗೆ ಊಂಬಲ್ಲಿ ಅದು ಎಂಬ್ರಿಯೋ ನನ್ನ ಕೇಸಲ್ಲಿ ಹೊರಗಡೆ ಡೆವಲಪ್ ಮಾಡಿರುವಂಥದ್ದು. ಆ ಎಂಬ್ರಿಯೋನ್ನ ನನ್ನ ಗರ್ಭದಲ್ಲಿ ನೇರವಾಗಿ ಹಾಕೋದಷ್ಟೇ. ಮ್ಯಾಮ್, ಇನ್ನೊಂದು IVF ಟ್ರೀಟ್ಮೆಂಟ್ ಅಂತ ಬಂದಾಗ ಈ ಡೋನರ್ ಅಂತ ಇದ್ದೇ ಇರ್ತಾರೆ. ಮೊದಲೆಲ್ಲ ರಿವೀಲ್ ಮಾಡ್ತಾ ಇದ್ದಿಲ್ಲ. ಈಗ ಸೀರಿಯಲ್ ಅಲ್ಲೂ ಕೂಡ ಇಂಥದ್ದೆಲ್ಲ ಕೆಲವು ಕಾನ್ಸೆಪ್ಟ್ ಎಲ್ಲ ತಂದಿದ್ದಾರೆ. ನಾವು ಸೀತಾರಾಮ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಜಿ ಕನ್ನಡದಲ್ಲೂ, ಅಲ್ಲೂ ಹಿಂಗೆ ಇತ್ತು ಸೀತಾ ಕ್ಯಾರೆಕ್ಟರ್ ಅಲ್ಲಿ. ನಿಮ್ಮದ್ರಲ್ಲಿ ಡೋನರ್ ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಿತ್ತಾ? ಈಗ ಡಿಸ್ಕ್ಲೋಸ್ ಮಾಡಬಹುದು ಬೇಕಾದ್ರೆ, ಆಯ್ತಾ. ಆದರೆ ನಾನು ಹ್ಯಾವ್ ಆಪ್ಟೆಡ್ ಫಾರ್ ಅನ್ಡಿಸ್ಕ್ಲೋಸ್ ಡೋನರ್. ಓಕೆ, ಬೇಡ ಅಂತ ಹೇಳಿದೆ, ನಂಗೆ ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ. ಆ್ಯಂಡ್ ನಾನು ಡಾಕ್ಟ್ರ್ ಹತ್ರ ಹೋಗುವಾಗ ಐ ಬಿಕೇಮ್ ವೆರಿ ಕಂಫರ್ಟಬಲ್ ವಿತ್ ಮೈ ಡಾಕ್ಟರ್. ದೆನ್ ಇಟ್ ವಾಸ್ ಓಕೆ. ಹೌ ಡಸ್ ಇಟ್ ಮ್ಯಾಟರ್ ಹೆಂಗಾದ್ರು ಅವ್ರು ತಿಳ್ಕೊಂಡ್ರೆ ನನಗೇನಾಗೋದಿದೆ ಅಲ್ಲ. ನಾನೇನು ಅವರೊಟ್ಟಿಗೆ ಸಂಬಂಧ ಬೆಳೆಸೋದಿಲ್ಲ, ಮತ್ತೇನು ಇಲ್ಲ ಅಲ್ಲ. ದಟ್ ಇಸ್ ನಾಟ್ ದ ಇಂಟೆನ್ಷನ್ ಎನಿವೇ. ಸೊ ಇಟ್ ಮೇಕ್ಸ್ ನೋ ಸೆನ್ಸ್ ನೋಯಿಂಗ್ ಡೋನರ್ ಯಾರು ಅಂತ. ಏನಂದರೆ ಕ್ವಾಲಿಟಿ ಚೆಕ್ ಮಾಡಲಿಕ್ಕಾಗಲಿ ಅಥವಾ ಡೋನರಿನ ಫೀಮೇಲ್ ಡೋನರ್ ಆಗಲಿ ಮೇಲ್ ಡೋನರ್ ಆಗಲಿ, ಈಗ ಏನಾಗಿದೆ ಅಂತ ಹೇಳಿದರೆ ಅದು ನಿಯಮಾವಳಿಯನ್ನು ಕೊಟ್ಟಿದೆ ಕಾನೂನು. ಇಟ್ ಹ್ಯಾಸ್ ಗಿವನ್ ಸರ್ಟನ್ ಹೇಗೆ ಮಾಡಬೇಕು, ಏನೇನು ಮಾಡಬೇಕಂತ ಅವ್ರಿಗೆ ಸುಮಾರು ಲೀಗಲ್ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಅಕಾರ್ಡಿಂಗ್ಲಿ ದೇ ಡು. ಈಗ ಏನು ಮುಂಚಿನ ಥರ ಒಂದು 15 ವರ್ಷದ ಹಿಂದೆ ಆಗ್ತಿರೋ ಥರ ಇಟ್ಸ್ ನಾಟ್ ಅಬೌಟ್ ಯಾವುದೋ ಅನ್ಆರ್ಗನೈಸ್ಡ್ ಎಸ್ಟಾಬ್ಲಿಷ್ಮೆಂಟ್. ಮತ್ತು ಅದು ನಾನು ಅದೇ ಹೇಳ್ತಿದ್ದೆ, ಇಟ್ ವುಡ್ ಲುಕ್ ಮೋಸ್ಟ್ಲಿ ಒಂಥರ ಶೇಡಿ ಎಸ್ಟಾಬ್ಲಿಷ್ಮೆಂಟ್ ಥರ ಇರ್ತಾಯಿತ್ತು. ಮೇಯ್ನ್ ಇದರಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಇರ್ತಾ ಇರಲಿಲ್ಲ. ಎಲ್ಲೋ ಮುಚ್ಚುಮರೆಯಲ್ಲಿ ಒಂಥರ ಒಂದು ಸಣ್ಣ ಶೆಡ್ಡಲ್ಲಿ ಮಾಡ್ಕೊಂಡಿರೋ ಥರ ಆ ಥರದ್ದು ಇರ್ತಾಯಿತ್ತು. ಮತ್ತು ಪ್ರೊಫೆಷ್ನಲ್ ಅಪ್ರೋಚ್ ಇರಲಿಲ್ಲ ಅದಕ್ಕೆ. ಆರ್ ಮೇ ಬಿ ಇಲ್ಲಿ ಏನೋ ಮೋಸ್ಟ್ಲಿ ಇಂಡಿಯನ್ ಮೆಡಿಕಲ್ ಇನ್ಸ್ಟಿಟ್ಯೂಟೋ ಏನಾದರೂ ದೇ ಡಿಡ್ ನಾಟ್ ರೆಕಗ್ನೈಸ್ ಇಟ್ ಅಂತ ಅನಿಸುತ್ತೆ. ಈವನ್ ನಾವು ದೇ ಮಸ್ಟ್ ಹ್ಯಾವ್ ನಾಟ್ ರೆಕಗ್ನೈಸ್ಡಾ ಅಥವಾ ರೆಕಗ್ನೈಸ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ. ಯಾಕಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಈ ಫೆಸಿಲಿಟಿ ನಾವು ನೋಡ್ತಾ ಇಲ್ಲ ಇನ್ನು. ಈಗ ಇರೋದೇನೆಂದರೆ ಎಲ್ಲ ಖಾಸಗಿ ಎಸ್ಟಾಬ್ಲಿಷ್ಮೆಂಟ್ ಅಷ್ಟೇ ಇರೋದು. ಮೊನ್ನೆ ಸಿದ್ದರಾಮಯ್ಯ ಅವರನ್ನು ಮೀಟ್ ಆದ್ರೆ ಮುಖ್ಯಮಂತ್ರಿಗಳನ್ನ, ಅವ್ರ ಹತ್ರ ಏನಾದರೂ ಹೇಳಿದ್ಯಾ ನೀವು ಇದೇನಾದ್ರು? ಹೌದು, ಹೇಳ್ದೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡ್ಬೇಕಂತ. ಇಲ್ಲ, ಅದನ್ನ ಹೇಳ್ಬೇಕಂತಾನೆ ಅವತ್ತು ಹೋದೆ ನಾನು. ಆಯ್ತಾ, ಹೇಳೋಣ ಒಂದೇನಾದರೂ ಒಂದೆರಡು ವಿಷಯ ಹೇಳೋಣ ಅಂತ. ಆದರೆ ಅವ್ರು ನಂಗೆ ಅವತ್ತು ಸಮಯ ಸಿಗಲಿಲ್ಲ. ನೋಡುವ ಮತ್ತೆ ಒಂದು ತಿಂಗಳಲ್ಲಿ ಏನಾದರೂ ಹೋಗಿ ಒಂದು ಪ್ರಪೋಸಲ್ ಕೊಡೋಣ ಅಂತ ಅಂದ್ಕೊಂಡಿರೋದು. ಬಟ್ ಅದರ್ವೈಸ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲದೇ ಇದ್ರೂ ಸಹ ಖಾಸಗಿ ಎಸ್ಟಾಬ್ಲಿಷ್ಮೆಂಟ್ಗೆ ದೇವ್ ಗಿವನ್ ಒಂದು ಲೀಗಲ್ ಇದು ಕೊಟ್ಟಿದ್ದಾರೆ ಅವರಿಗೆ. ಏನಂತ ಹೇಳ್ತಾರೆ ಅದನ್ನು, ರೆಸ್ಟ್ರಿಕ್ಷನ್ಸಾ ಅಥವಾ ಒಂದು ರೂಲ್ಸ್ ಥರ ಒಂದು ಡಿಸಿಪ್ಲಿನ್. ದಿಸ್ ಇಸ್ ದ ಡಿಸಿಪ್ಲಿನ್ ದಟ್ ಯು ಹ್ಯಾವ್ ಟು ಮೇಂಟೈನ್ ಅನ್ನೋದನ್ನು ಕೊಟ್ಟಿರ್ತಾರೆ. ಅದೆಲ್ಲ ಕೊಟ್ಟಿರೋದ್ರಿಂದ ಇಟ್ಸ್ ನನಗೆ ಗೊತ್ತಾಗೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ. ನನಗಂತೂ ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಇವಾಗ ವೆನ್ ಯು ಹ್ಯಾವ್ ಆಲ್ರೆಡಿ ಟ್ರಸ್ಟೆಡ್ ಯುವರ್ ಡಾಕ್ಟರ್, ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ. ಅದರಲ್ಲಿ ಮೇ ಬಿ ದೇ ನಾರ್ಮಲಿ ನೋಡೋದು ಏನನ್ನಂತ ಹೇಳಿದ್ರೆ ಅವರ ಕ್ವಾಲಿಫಿಕೇಷನ್ನು, ಅವರ ದೇಹಸ್ಥಿತಿ, ಮನಸ್ಥಿತಿ. ಈಸ್ ಎ ಪೇಷಂಟ್ ಇನ್ ಎನಿ ಅದರ್ ಮ್ಯಾನರ್, ಅಥವಾ HIV ಪಾಸಿಟಿವ್ ಇರಬಹುದಾ, ಅಥವಾ ಇನ್ನೇನಾದರೂ ಇರಬಹುದಾ, ಅಥವಾ ಸೈಕಾಲಜಿಕಲ್ ಡಿಸಾರ್ಡರ್ ಇರಬಹುದಾ, ಮತ್ತೇನಾದರೂ ಆ ಥರದ್ದು, ಮತ್ತು ಕ್ರಿಮಿನಲ್ ರೆಕಾರ್ಡ್ಸ್ ಏನಾದರೂ ಇದೆಯಾ, ಇದನ್ನೆಲ್ಲ ಅವ್ರು ನೋಡ್ತಾರೆ. ಐ ಥಿಂಕ್ ಅಷ್ಟೇ ಬೇಕಾಗಿರೋದು ಹೇಗಾದ್ರೂ. ಸೊ ಐ ಫೆಲ್ಟ್ ಸೇಫ್. ಓಕೆ ಮ್ಯಾಮ್, ಇನ್ನೊಂದು ಏನು ಅಂತ ಹೇಳಿದ್ರೆ ಇದರ ವಿಷಯಕ್ಕೆ ಬಂದರೆ ಇದೊಂದು ಕೃತಕ ಗರ್ಭಧಾರಣೆ ಅಂತ ಹೇಳ್ಬೋದು. ನಾರ್ಮಲ್ ಈಗ ಪ್ರೆಗ್ನೆನ್ಸ್ ಆಗೋದಕ್ಕೂ ಇದಕ್ಕೂ ಮೇಜರ್ ಆಗಿ ಏನಾದರೂ ಡಿಫ್ರೆನ್ಸ್ ಅಂತ ನೀವು ನೋಡ್ಕೊಂಡಿರೋದಾದ್ರೆ ಏನಾದರೂ ಇದೆಯಾ? ಅಲ್ಲ, ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಏನಾಗುತ್ತೆ, ಒಬ್ಬ ಪಾರ್ಟ್ನರ್ ಒಟ್ಟಿಗೆ ನಾವು ಇರಬೇಕಾದ್ರೆ ನನ್ನ ಭಾವನಾತ್ಮಕ ಸಂಬಂಧವನ್ನು ನಾನು ಅವನೊಟ್ಟಿಗೆ ಹಂಚ್ಕೊಳ್ತಾ ಇರ್ತೀನಿ ಖಂಡಿತವಾಗ್ಲೂ. ಇಲ್ಲಿ ಆ ಭಾವನಾತ್ಮಕ ಸಂಬಂಧಕ್ಕಿಂತ ಹೆಚ್ಚಾಗಿ ನನ್ನಲ್ಲಿರುವ ಭಾವನೆಯನ್ನು ನಾನು ಹೇಗೆ ಅದನ್ನು ಪೂರೈಸ್ಕೊಳ್ಬಲ್ಲೆ ಅನ್ನೋದಕ್ಕೆ ಇದೊಂದು ದಾರಿ ಆಗಿದೆ ಅಂತ ನಾನು ಹೇಳಬಹುದು.
ದಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಎಮೋಷನ್ ಆಲ್ ಟುಗೆದರ್. ನೋಡಿ, ಅದಕ್ಕೂ ಇದಕ್ಕೂ ನಾನು ಕಂಪೇರ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಭಾವನೆನೇ ಬೇರೆ, ಆಯಿತಾ. ಆಮೇಲೆ ನನ್ನ ಪಾರ್ಟ್ನರ್, ನನ್ನ ಇಷ್ಟಪಟ್ಟಂತಹ ಒಬ್ಬರೊಟ್ಟಿಗೆ ನಾನು ಈ ಭಾವನೆಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ದರ್. ಅದಕ್ಕೆ ಯು ಡೋಂಟ್ ನೀಡ್ ಮಚ್ ಆಫ್ ಅ ಪ್ರಿಪ್ರೇಷನ್ ಮೇ ಬಿ, ಅಥವಾ ಯು ಮೇ ಆಲ್ಸೋ ನೀಡ್. ಆದರೆ ಈ ಥರದ ಒಂದು ಪ್ರಿಪ್ರೇಷನ್ ಬೇಕಾಗಲ್ಲ. ಇಲ್ಲಿ ನಮಗೆ ಬೇಕಾಗಿರೋ ಪ್ರಿಪ್ರೇಷನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ನಾಳೆ ಅದರ ವಿಫಲ ಆದರೂ ಸಹ ವಿಲ್ ಐ ಬಿ ಏಬಲ್ ಟು ಟೇಕ್ ಇಟ್ ಆರ್ ನಾಟ್. ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ನಾವೇ ಆಗಿರ್ತೀವಿ, ಎಲ್ಲದಕ್ಕೂ ಜವಾಬ್ದಾರರಾಗಿರ್ತೀವಿ. ನಾಳೆ ಅದು ಐ ಯು ಸ್ಟಿಲ್ ಓಕೆ ಟು ಗೋ ಹೆಡ್ ವಿತ್ ಆಲ್ ದಿಸ್ ಮೆಡಿಕೇಷನ್ ಅಥವಾ ಪ್ರೊಸೀಜರ್, ಅದು ನೋವು ಅಂತ ಅಲ್ಲ, ಬಟ್ ಯು ಸ್ಟಿಲ್ ಥಿಂಕ್ ಇಟ್ ಇಸ್ ಅ ಪ್ರಾಸೆಸ್ ಏನೋ. ಆ ಪ್ರಾಸೆಸ್ಸಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಇಟ್ಸ್ ನಾರ್ಮಲ್ ಇಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ಅದನ್ನು ಇದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಮ್ ಇನ್ನೊಂದು ಏನು ಅಂತ ಹೇಳಿದ್ರೆ 3 months ಅಲ್ಲೆಲ್ಲ ವಾಮಿಟಿಂಗ್ ಎಲ್ಲ ಆಗೋದೆಲ್ಲ ಹೌದು, ಅದು ನಿಮಗೂ ಹಾಗೆಲ್ಲ ಅಯ್ಯೋ, ಎಲ್ಲದು ಚೈತನ್ಯ, ಎವ್ರಿಥಿಂಗ್ ಇಸ್ ದ ಸೇಮ್. ಐ ಆಮ್ ಟೆಲಿಂಗ್ ಯು, ಇದು ಯಾವುದು ಕೃತಕ ಗರ್ಭ ಧಾರಣೆ ಮಾತ್ರ, ಅಂದರೆ ಗರ್ಭದಲ್ಲಿ ನನಗೆ ಊಂಬಲ್ಲಿ ಅದು ಎಂಬ್ರಿಯೋ ನನ್ನ ಕೇಸಲ್ಲಿ ಹೊರಗಡೆ ಡೆವಲಪ್ ಮಾಡಿರುವಂಥದ್ದು. ಆ ಎಂಬ್ರಿಯೋನ್ನ ನನ್ನ ಗರ್ಭದಲ್ಲಿ ನೇರವಾಗಿ ಹಾಕೋದಷ್ಟೇ. ಪ್ರತಿಯೊಂದು ಸೇಮ್ ಪ್ರೊಸೆಸ್ ಇರುತ್ತೆ, ಎವ್ರಿಥಿಂಗ್, ಬಿಕಾಸ್ ಇಟ್ ಈಸ್ ಅ ಹ್ಯೂಮನ್ ಪಾರ್ಟ್ ಓನ್ಲಿ, ರೈಟ್. ಈಗ ಸ್ಪಾಮ್ ಯಾರೋ ಡೊನೇಟ್ ಮಾಡಿದ್ದಾರೆ ಅಂದರೆ ಡೋನರು, ಇಟ್ ಈಸ್ ನಾಟ್ ಸಮ್ ಕೆಮಿಕಲ್ ಪ್ರಾಸೆಸ್ಡ್ ಅಲ್ಲ ಅದು. ಇಟ್ ಈಸ್ ಅ ಪ್ರಾಪರ್ ನ್ಯಾಚುರಲ್ ಥಿಂಗ್ ವಿಚ್ ಹಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅ ಬಾಡಿ ಅಷ್ಟೇ. ಅವರ ಇದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಾವು ಹೊರಗಡೆ ದೇ ಹ್ಯಾವ್ ಡೆವಲಪ್ಡ್ ಇಟ್ ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ. ಅದಕ್ಕೆ ಜೀವ ಒಂದು ತುಂಬಿರೋವಂಥದ್ದು. ಆ ಜೀವ ತುಂಬಿದ ನಂತರ ದೇ ವಿಲ್ ಇನ್ಸಿಮಿನೇಟ್. ಸೊ ಎವ್ರಿಥಿಂಗ್ ಇಸ್ ಸೇಮ್ ನ್ಯಾಚುರಲ್. ನಿನ್ನೆ ಒಬ್ಬರು ಕೇಳಿದ್ರು ವಂಶೋದ್ಧಾರ ಆಗಲ್ವಂತೆ ಈ ಥರದ ಮಕ್ಕಳಲ್ಲಿ ಅಂತ. ಸಿ, ಇಟ್ಸ್ ನೋ ಸಚ್ ಥಿಂಗ್ ಎಟ್ ಆಲ್. ಮಕ್ಕಳು ಮಕ್ಕಳಾಗೆ ಇರ್ತಾರೆ. ಯಾವ ಹ್ಯೂಮನ್ ಬೀಯಿಂಗ್ ಹೆಂಗಿರ್ತಾರೆ ಇಟ್ಸ್ ಸೇಮ್. ದೇ ಆರ್ ನಾಟ್ ಕೆಮಿಕಲಿ ಪ್ರಾಸೆಸ್ಡ್ ಅಲ್ಲ ಇದು. ಕೆಮಿಕಲ್ ನಮಗೆ ಒಂದು ಸ್ವಲ್ಪ ಔಷಧಿ ಮಾತ್ರ ಇದು ಕೊಡ್ತಾರೆ ಅಷ್ಟೇ, ಮೆಡಿಕೇಷನ್ ಇದರಲ್ಲಿ ಅಲೋಪತಿಯಲ್ಲಿ ಕೊಡುವಂಥದ್ದು. ಯಾಕಂದ್ರೆ ನನ್ನ ಬಾಡಿನ ನಾರ್ಮಲಿ ಹೇಗೆ ಗರ್ಭಿಣಿ ಆಗ್ತಾಳೆ ಹೆಣ್ಣು, ಅದಕ್ಕೆ ಆ ಇದು ಏನದು ರಿಯಾಕ್ಷನ್ಸ್ ಎಲ್ಲ ನನ್ನ ಬಾಡಿಯಲ್ಲಿ ಆಗಬೇಕು ಅಂತ ಅದಕ್ಕೆ ಕೊಡ್ತಾರೆ ಮೆಡಿಕೇಷನ್. ಹಾರ್ಮೋನ್ಸ್ ಇರ್ಬೋದು, ವಾಟ್ ಎವರ್ ಕೆಮಿಕಲ್ ರಿಕ್ವೈರ್ಡ್ ಫಾರ್ ಇಟ್, ಆಯಿತಾ. ಅದನ್ನು ಕೊಡ್ತಾರೆ ಅಷ್ಟೇ ಬಿಟ್ಟರೆ ಮತ್ತೆ ಇನ್ನು ಯಾವುದು ದಸ್ ನಥಿಂಗ್ ಕೆಮಿಕಲಿ ಪ್ರಾಸೆಸ್ಡ್ ಅಲ್ಲ ಅದು. ಮ್ಯಾಮ್ ಈ ಟೈಮಲ್ಲೆಲ್ಲ ಹುಳಿ ತಿನ್ಬೇಕಂತ ಅನ್ಸುತ್ತಂತೆ, ಸಿಹಿ ತಿನ್ಬೇಕಂತ. ಸಿಹಿ ತುಂಬಾ ತಿಂತೀನಿ. ನೀವು ಏನ್ ತಿಂತಾ ಇದ್ದೀರಾ ಜಾಸ್ತಿ? ನಾನು ಚೆನ್ನಾಗಿ ಸಿಹಿ ತಿಂತಿದ್ದೀನಿ. ಯಾವ ತಿಂಡಿ ಅಂತ ಹೇಳಿದ್ರೆ ಇಷ್ಟ ಆಗಿದೆ ನಿಮ್ಗೆ? ಅಲ್ಲ, ಲಾಡು, ಮೈಸೂರು ಪಾಕ್ ಎಲ್ಲದು. ಮ್ಯಾಮ್ ನಿಮ್ಗೆ ಮೊದ್ಲಿಂದಲೂ ಕೂಡ ಯೋಗ ಮಾಡೋದಾಗಿರ್ಬೋದು, ಬುಕ್ ಓದೋದಾಗಿರ್ಬೋದು, ಇದೆಲ್ಲ ತುಂಬಾ ಹವ್ಯಾಸ ನಿಮ್ದು, ಆಯ್ತಾ, ನಾವು ನೋಡ್ಕೊಂಡು ಬಂದ ಹಾಗೆ. ಇವಾಗ್ಲೂ ಕೂಡ ಕಂಟಿನ್ಯೂ ಆಗಿದೆ ಅದೆಲ್ಲ? ಈಗ ಪುಸ್ತಕ ಓದ್ತಾ ಇಲ್ಲ ನಾನು, ಯಾಕಂದ್ರೆ ಅದು ನಾವು ಒಂಥರ ಭಾವನೆಗಳಲ್ಲಿ ಅಲ್ಲಿ ಮುಳುಗಿ ಆಮೇಲೆ ಆ ಭಾವನೆಗಳೆಲ್ಲ ಇಲ್ಲೆಲ್ಲ ಚರ್ನ್ ಆಗಿ ಸರಿ ಕೆಲಸ ಆಗತ್ತೆ ಅಂತ ಹೇಳಿ ಐ ಆಮ್ ನಾಟ್ ಡೂಯಿಂಗ್ ಸೋ ಮಚ್. ಎಷ್ಟಾಗತ್ತೋ ಅಷ್ಟೇ. ಮ್ಯಾಮ್ ಇನ್ನೊಂದು ಏನು ಅಂತ ಹೇಳಿದ್ರೆ, 2 ಟ್ವೀನ್ ಬೇಬಿ ಆಗ್ತಾ ಇದೆ ನಿಮ್ಗೆ. ಗಂಡು ಮಗ ಅವ್ರ ಹೆಣ್ಮಗ ಏನಾದ್ರು ಹುಟ್ಟಿದ್ರೆ ಏನಾದ್ರು ಹೆಸರಿಡ್ಬೇಕು ಅಂತ ಹೇಳಿ? ಹೆಣ್ಣಿಗೆ ಮಾತ್ರ ಅನ್ಕೊಂಡಿದ್ದೀನಿ. ಹೆಣ್ಣಿದ್ರೆ ಐ ವಾಂಟ್ ಟು ನೇಮ್ ಹರ್ ಆಫ್ಟರ್ ಮೈ ಗ್ರ್ಯಾಂಡ್ ಮದರ್. ನನ್ನ ಅಜ್ಜಿ ಹೆಸರು ಇಡ್ಬೇಕು ಅನ್ಕೊಂಡಿದ್ದೀನಿ. ನಮ್ಮನ ಹೆಸರು ರುಕ್ಮಿಣಿ. ಓಕೆ. ಗಂಡು ಮಗ ಏನಾದ್ರು ಹುಟ್ಟಿದ್ರೆ ಇನ್ನು ಡಿಸೈಡ್ ಮಾಡಿ ಒಂದು ಗಂಡು ಒಂದು ಹೆಣ್ಣು ಏನಾದ್ರು ಹುಟ್ಟಿದ್ರೆ ನಮಗೂ ಎಲ್ಲ ಕ್ಯೂರಿಯಾಸಿಟಿ. ಒಂದು ಹೆಣ್ಣಿಗೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಗಂಡಿಗೆ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ನೋಡ್ಬೇಕು. ಓಕೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಮ್ಯಾಮ್, ಈ ಒಂದು ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ಆಗಿದೆ. ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕಮೆಂಟ್ಸ್ ನೋಡಿದ್ದೇನೆ ಮ್ಯಾಮ್. ನನಗೆ ಇಷ್ಟ ಆಗಿರುವಂಥ 1-2 ಕಮೆಂಟ್ಸ್ ನಾನು ನಿಮ್ಮ ಹತ್ರ ಓದಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಕುಂತಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಆದ್ರೆ ಕಲಿಯುಗದ ಕುಂತಿ ಆಗ್ಲಿಕ್ಕೆ ಹೊರಟಿದ್ದೀರಾ, ನಿಮ್ಗೆ ತುಂಬಾ ಆಲ್ ದಿ ಬೆಸ್ಟ್ ಅಂತ ಹೇಳಿ. ನೆಗೆಟಿವ್ ಕಮೆಂಟ್ಗಳ ಮಧ್ಯೆ ಕೂಡ ಇಂಥದ್ದೊಂದು ಒಳ್ಳೆ ಕಮೆಂಟ್ಸ್ ಬಂದಿದೆ ಅಂತ ಬಂದಾಗ ನಮಗೂ ಖುಷಿ ಆಗುತ್ತೆ ಅಲ್ವಾ? ನೀವೇನು ಹೇಳ್ತೀರಾ ಮ್ಯಾಮ್ ಇದಕ್ಕೆ? ನನಗೆ ಡಸಂಟ್ ಮ್ಯಾಟರ್ ಚೈತನ್ಯ. ನನಗೆ ನೆಗೆಟಿವ್ ಕಾಮೆಂಟ್ ಬಂದರೂ ಪರವಾಗಿಲ್ಲ, ಅದು ಪಾಸಿಟಿವ್ ಆಗಿ ಅವ್ರು ಒಪ್ಕೊಂಡ್ರೂ ಪರವಾಗಿಲ್ಲ. ಆದರೆ ಪಾಸಿಟಿವ್ ಒಪ್ಕೊಂಡಷ್ಟು ಒಂದು ನನ್ನ ಸಂತೋಷದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಒಂದು ಸಂತೋಷ ಆಗುತ್ತೆ. ಆದರೆ ಅದರಿಂದ ಏನೋ ನನಗೆ ನೆಗೆಟಿವ್ ಕಾಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಾಗಲಿ, ಅದನ್ನು ನಾನು ದ್ವೇಷಿಸೋದಾಗಲಿ, ಅವ್ರನ್ನ ದ್ವೇಷಿಸೋದಾಗಲಿ, ನೋ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ದೆಮ್, ಇಟ್ಸ್ ಅಬೌಟ್ ಮೈ ಲೈಫ್. ನನಗೆ ಇಟ್ ಡಸಂಟ್ ಮ್ಯಾಟರ್. ಅಂದರೆ ಅವರು ಅಕಸ್ಮಾತ್ ಅವ್ರು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು, ನಿಮ್ಗೆ ಇಷ್ಟ ಆಗಿದೆ, ನನಗೆ ಇಷ್ಟ ಆಗಿದೆ, ಐ ವಿಲ್ ಸ್ಟಿಲ್ ಗೋ ಹೆಡ್ ವಿತ್ ಮೈ ಥಿಂಗ್. ನನ್ನ ಏನು ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಈಗ, ಐ ಗೋ ಹೆಡ್ ವಿತ್ ದ್ಯಾಟ್. ಇಟ್ ಡಸಂಟ್ ಅಂದರೆ ಅವರ ನಿರ್ಧಾರಗಳು ಅಥವಾ ಅವರ ಇಚ್ಛೆಗಳು ನನಗೆ ನನ್ನ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಅಷ್ಟು
ಅವರು ಯಶಸ್ವಿ ಆಗಲಾರರು ಅಂತ ನಾನು ಹೇಳಬಹುದು ತುಂಬ ಇದಾಗಿ ಹೇಳಬೇಕಾದ್ರೆ. ಆ್ಯಂಡ್ ಐ ಆಮ್ ನಾಟ್ ಹಿಯರ್ ಟು ಸೇ ದೇ ಡೋಂಟ್ ಹ್ಯಾವ್ ಅ ರೈಟ್ ಟು ಸೇ ಎನಿಥಿಂಗ್ ಅಂತ, ಅದನ್ನು ನಾನು ಹೇಳಲ್ಲ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅಕಸ್ಮಾತ್ 1-2 ಸಿನಿಮಾಗಳು ಎಲ್ಲಿ ನಮ್ಮ ಹೆಣ್ಣಲ್ಲಿ ಆಗುವಂತಹ ಏನೇನು ನಾವು ತೊಂದರೆಗಳನ್ನ ಅನುಭವಿಸ್ತೀವಿ, ನಾಟ್ ಫಿಸಿಕಲಿ, ಈಗ ಫಿಸಿಕಲಿ ಅಬ್ಯೂಸ್ ತೋರಿಸೋದು ತುಂಬ ಸುಲಭ ಆಗುತ್ತೆ ಚೈತನ್ಯ, ಬಟ್ ಇಟ್ ಈಸ್ ನಾಟ್ ಜಸ್ಟ್ ದಟ್. There's so many things that we go through mentally, we go through a lot of things, ಆಯಿತಾ. ಆ ಮೆಂಟಲ್ ಇಶ್ಯೂಸಲ್ಲಿ ಇದೆಲ್ಲ ಬರೋವಂಥದ್ದು, ಇದೆಲ್ಲ ಭಾವನೆಗೆ ಸಂಬಂಧಪಟ್ಟಿರೋವಂಥದ್ದು, ಮಾನಸಿಕತೆಗೆ ನಮ್ಮ ಮಾನಸಿಕತೆಗೆ ಸಂಬಂಧಪಟ್ಟಿರೋವಂಥದ್ದು. ಮತ್ತು ಒಂದು ಹೆಣ್ಣಿಗೆ ಅವಳಿಗೆ ಮಕ್ಕಳಾಗಿಲ್ಲ ಅಂತಿದ್ರೆ ಅವಳಲ್ಲಿ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಕುಗ್ಗತ್ತೆ ತುಂಬ. ಅದು ನಾವು ಇವತ್ತವರೆಗೂ ಮಾತಾಡಲೇ ಇಲ್ಲ. ಆಯಿತು, ಬಂಜತನ ಅಂತ ನಾವು ಟಿ ವಿಲಿ ನೋಡಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಷ್ಟೇ ಬಿಟ್ಟರೆ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಡೀಪ್ ಇನ್ ಟು ಇಟ್. ಇಫ್ ಇಟ್ ಆಲ್ ನಮ್ಮಲ್ಲಿ ಸಿನಿಮಾಗಳಲ್ಲಿ ಒಂದು 35 ವರ್ಷ 40 ವಯಸ್ಕರ ಹೆಣ್ಮಕ್ಳ ಒಂದು ಕಥಾವಸ್ತುವನ್ನು ನಾವು ಇಟ್ಕೊಂಡು ಮಾಡಿದ್ದಾಗಿದ್ರೆ, ಈಗ ಅದು ಒಂಚೂರು ಪಾಪ್ಯುಲರ್ ಆದರೂ ಆಗಿದರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಅನ್ನಿಸ್ತಾನೂ ಇರಲಿಲ್ಲ, ಅದು ಸಮಥಿಂಗ್ ಅಬ್ನಾರ್ಮಲ್ ಇಸ್ ಹ್ಯಾಪ್ನಿಂಗ್ ಅಂತ ಅನ್ನಿಸ್ತಾ ಇರಲಿಲ್ಲ. ಮತ್ತು ಇದ್ರ ಬಗ್ಗೆ ಅರಿವೇ ಇಲ್ಲದೆ ಇರೋದ್ರಿಂದ they could be, but they may not be saying it after 5 years. ಓಕೆ ಮ್ಯಾಮ್, ಇನ್ನೊಂದು ಕೆಲವರು ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಗೊತ್ತಾ, ಅದೆಷ್ಟು ನಿಮ್ಮ ಫ್ಯಾನ್ಸ್ ನಿಮ್ಮ ಮದುವೆಗಾಗಿ ಕಾಯ್ತಾ ಇದ್ದಾರೆ, ಸೊ ನೀವು ಇಂಥ ಡಿಸಿಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಇದಕ್ಕೆ ಏನು ಹೇಳ್ತೀರಾ? ಅವ್ರ ಜವಾಬ್ದಾರಿ ತಗೊಂಡು ಹುಡುಕ್ಬೇಕಾಗಿತ್ತಲ್ವ ಆಗಿದ್ರೆ. ಎಸ್, ನಾನು ತುಂಬ ನೋಡಿದೆ ಮ್ಯಾಮ್, ನಿಮ್ಮ ಮದುವೆಗಾಗಿ ನಾವು ಕಾಯ್ತಾ ಇದ್ದೀವಿ, ಈ ರೀತಿ ಗುಡ್ ನ್ಯೂಸ್ ಕೊಟ್ಟಿದ್ದೀರಾ ಅಂತೆಲ್ಲ ಹೇಳಿದ್ದೀವಿ. ಗುಡ್ ನ್ಯೂಸ್ ಏನಾದರೂ ಕೊಡ್ತೀರಾ ನೆಕ್ಸ್ಟ್ ನೆಕ್ಸ್ಟ್ ನೋಡುವ. ಅದು ಇಟ್ಟಿರೋಣ ಹೋಲ್ಡಲ್ಲಿ ಇಡುವ. ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ಹೌದು ನೀವು ಇಂಡಿಪೆಂಡೆಂಟ್ ಆಗಿ ಈ ಒಂದು ಡಿಸಿಷನ್ ತಗೊಂಡಿದ್ದೀರಾ, ನೆಕ್ಸ್ಟ್ ಮಕ್ಕಳಾದಮೇಲೆ ಅವರಿಗೆ ಮೆಂಟಲಿ ಆಗಿರ್ಬೋದು ಅಲ್ಲ ಒಂದು ಫಿಸಿಕಲಿ ಆಗಿರ್ಬೋದು ತಂದೆ ಬೇಕು ಅಂತ ಹೇಳಿ ಅನಿಸಿದರೆ ಅವ್ರನ್ನ ಯಾವ ರೀತಿ ನೀವು ಬೆಳೆಸ್ತೀರಾ ಅಂತ ಹೇಳಿ ಅನಿಸುತ್ತೆ ಅವರಿಗೆ. ಯಾಕಂದರೆ ನಾನು ಅದೇ ಹೇಳ್ತೀನಲ್ಲ, ನಮ್ಮ ಪುಸ್ತಕಗಳಲ್ಲಿ ಸ್ಕೂಲಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡಿಗೆ ನಾವು ಆಗಲೇ ವಿ ಹ್ಯಾವ್ ಸಮ್ ಲೆಸನ್ಸ್, ಚಾಪ್ಟರ್ಸ್ ಇದೆ. ಪರ್ಫೆಕ್ಟ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ ಅಂತ ಚಾಪ್ಟರ್ಸ್ ಉಂಟು. ಸೊ ಹಾಗಾಗಿ ಇಟ್ ಈಸ್, ನಮ್ಮ ಸಮಾಜ ಹಾಗೆ ಇರೋದಲ್ಲ, ನಾವು ಕುಟುಂಬದಲ್ಲೇ ಇರೋವಂಥವ್ರು ಅನಿಸುತ್ತೆ ಅವರಿಗೆ. ಯಾವ ರೀತಿ ಬೆಳೆಸ್ತೀರಾ ಮ್ಯಾಮ್ ಹಾಗಾದರೆ? ಒಂದು 8ನೇ ವಯಸ್ಸಿಂದ ಕಾಂಪ್ಲಿಕೇಟ್ ನನಗೆ ಅನಿಸೋವಂಥದ್ದು, ಒಂದು 7 ನಂತರ 7 to 12 ಇಸ್ ಅ ವೆರಿ ಕ್ರೂಷಿಯಲ್ ಪೀರಿಯಡ್ ಆ್ಯಂಡ್ ಇಟ್ಸ್ ವೆರಿ ಸೆನ್ಸಿಟಿವ್ ಪೀರಿಯಡ್. ಐ ಆಮ್ ಶ್ಯೂರ್ ಅದನ್ನು ನಾನು ಈಗ ನನಗೆ ಗೊತ್ತಿಲ್ಲ ಹೆಂಗೆ ಹ್ಯಾಂಡಲ್ ಮಾಡಬಹುದು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನೀಗ ಅದನ್ನು ಎದುರಿಸ್ತಾ ಇಲ್ಲ ಇನ್ನು. ಮೇ ಬಿ ವೆನ್ ದ ಸಿಚುವೇಶನ್ ಕಮ್ಸ್ ವಿಲ್ ಸಿ. ಬಟ್ ನಾನು ಈ ನಿಜಾಂಶ ಅಥವಾ ಸತ್ಯವನ್ನು ಏನು ಮುಚ್ಚಿಟ್ಟು ಅದಕ್ಕಿನ್ನೇನೋ ಪ್ಯಾಚಪ್ ಮಾಡಿ ಬಣ್ಣ ಹಚ್ಚೋ ಪ್ರಯತ್ನ ಖಂಡಿತ ಮಾಡಲ್ಲ. ಮನೆಯಲ್ಲಿ ಸಂಭ್ರಮ ಯಾವ ರೀತಿ ಆಗಿದೆ ಅದು ಈ ಥರ ನೀವೆಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಲ್ಲ, ಎಲ್ಲರೂ ಹೀಗೆ ಇದ್ದಾರೆ. ಮ್ಯಾಮ್, ಇನ್ನೊಂದು ಸೆಲೆಬ್ರಿಟಿಗಳಿಗೂ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ, ನೀವೆಲ್ಲ ಕಡೆ ಹೇಳ್ತಾ ಇದ್ದೀರಾ, ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಅವರ ಖುಷಿ ನಿಮ್ಮ ಹತ್ರ ಯಾವ ರೀತಿ ಹಂಚ್ಕೊಳ್ತಾ ಇದ್ದಾರೆ? ಇಲ್ಲ ಅದೇ ವೆರಿ ಪ್ರೌಡ್ ಆಫ್ ಮೀ. ತುಂಬ ಸಂತೋಷ ಆಯಿತು ಕಣೆ ಭಾವನಾ ಅಂತ. ಸ್ಪೆಷಲಿ ನನಗೆ ಕೆಲವರು ತುಂಬ ಆಪ್ತರಾಗಿದ್ದಾರೆ. ಹೇಮಾ ಚೌಧರಿ ಮೇಡಮು, ನಮ್ಮ ಜಲ್ಜಾ ನಾಯಕ್ ಮೇಡಮು ಕಾಂಗ್ರೆಸ್ಸಲ್ಲಿ, ಹೀಗಿರೋರೆಲ್ಲ ಅಂದರೆ ಒಂದು ಸ್ಪೆಷಲಿ ನನ್ನ ಅಮ್ಮನ ಕಳ್ಕೊಂಡಾಗ ಲಾಟ್ ಆಫ್ ಪೀಪಲ್ ಆವಾಗಲೇ ಹೇಳಿದರು, ನಿಂಗೆ ನೋಡು ಬೇಕಾಗತ್ತೆ, ಮದುವೆ ಆಗದೇ ಇದ್ರೂ ಸಹ ಒಂದು ಮಗುವಾದರೂ ಒಂದು ಬೇಕಾಗತ್ತೆ ಭಾವನಾ, ಯಾವಾಗಲೂ ಒಂದು ಹೆಣ್ಣಿಗೆ ಒಂದು ಸಂಗಾತಿ ಬೇಕು ಅಂತ. ಅದನ್ನು ಪ್ರತಿ ಸತಿ ಹೇಳ್ತಾ ಇದ್ರು. ಮತ್ತು ಇವರಷ್ಟೇ ಅಲ್ಲ, ನನ್ನ ಕಸಿನ್ಸ್ ಆಗಲಿ ಎಲ್ಲರೂ, ನನ್ನ ತಂಗಿನೂ ಹೇಳ್ತಾ ಇದ್ಲು. ಈ ಎಲ್ಲ ವಿಚಾರಗಳು, ಇಂಥ ನಿರ್ಧಾರವನ್ನು ಅದೆಷ್ಟೋ ಹೆಣ್ಮಕ್ಳು ಮಾಡಬೇಕು ಅಂತ ಹೊರಟಿರ್ಬೋದು, ಇವಾಗ ಏನು ಹೇಳ್ತೀರಾ ಅವರಿಗೆ ನೀವು? ನನಗೆ ಸರಿಯಾಗಿ ಸಲಹೆಗಳು ಸಿಗಲಿಲ್ಲ ಖಂಡಿತವಾಗ್ಲೂ. ನಾವು ಐ ಥಿಂಕ್ ಯಾರೋ ಒಬ್ಬರು ಮಾತಾಡೋದ್ರಿಂದ ಮತ್ತು ಇಷ್ಟೊಂದು ವೇದಿಕೆಗಳು, ನಾನಾ ರೀತಿಯ ವೇದಿಕೆಗಳು, ಮೀಡಿಯಾ ಎಲ್ಲ ರೀತಿಯಲ್ಲೂ ಇದಕ್ಕೆ ಒಂದು ಐ ಥಿಂಕ್ ದೇ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇಟ್. ಈಗ ಇಟ್ ಈಸ್ ಓಪನ್, ಅಂದರೆ ಟಾಕ್ ಇಸ್ ಹ್ಯಾಪನಿಂಗ್ ಎವ್ರಿವೇರ್. ಹೆಸಿಟೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೀದಾ ನಿಮ್ಗೆ ಯಾವಾಗ ಮನಸ್ಸಲ್ಲಿ ನಿಮಗೆ ಅನಿಸುತ್ತೋ ಯು ಶುಡ್ ಗೋ, ಸ್ಪೆಷಲಿ ಇನ್ ದಟ್ ಏಜ್ ಗ್ರೂಪ್ 40 to 50 ಆಗಿದ್ರೆ ಮಾತ್ರ ಖಂಡಿತವಾಗ್ಲೂ ಹೋಗಿ ಚೆಕ್ ಯುವರ್ ಸೆಲ್ಫ್, ಸಲಹೆ ತಗೊಳ್ಳಿ ಡಾಕ್ಟರ್ ಹತ್ರ ಅಂತ ನಾನು ಹೇಳ್ತೀನಿ. ಮ್ಯಾಮ್, ಇನ್ನೊಂದು ನಿಮ್ಮ ಈ ಒಂದು ಕೆಲಸಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೊಂದು ನಾನು ನೋಡಿರೋ ಪ್ರಕಾರ ಕೆಲವು ಕಮೆಂಟ್ಸ್, ಈಗ ರೀಸೆಂಟ್ಲಿ ನಡೆದಿರುವಂಥ ಘಟನೆ ಮ್ಯಾಮ್, ಇದೇನು ಅಂತ ಹೇಳಿದ್ರೆ 20 years ಹುಡುಗ ಒಂದು 20 years ಹುಡುಗಿಗೆ ಮಧ್ಯೆ ಆಗಿರುವಂಥದ್ದು. ಸ್ಕೂಲಲ್ಲಿ ಲವ್ ಆಯಿತು, ನೆಕ್ಸ್ಟ್ ಅವ್ನು ಪ್ರೆಗ್ನೆಂಟ್ ಮಾಡಿ ಮದುವೆ ಆಗ್ತಾನೆ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟು ಬಿಟ್ಟು ಹೋಗಿರುವಂಥ ಘಟನೆ. ಅದು ತುಂಬ ಆಗುತ್ತೆ ಚೈತನ್ಯ. ಮತ್ತು ಈಗ ಆಲ್ರೆಡಿ ವಿ ಆರ್ ಆಲ್ರೆಡಿ ಫೇಸಿಂಗ್, ಅಮೆರಿಕಾ 20 ವರ್ಷದ ಹಿಂದೆ ಫೇಸ್ ಮಾಡ್ತಾ ಇತ್ತು ಟೀನೇಜ್ ಪ್ರೆಗ್ನೆನ್ಸಿ. ವಿ ಆರ್ ಆಲ್ರೆಡಿ ಫೇಸಿಂಗ್ ದಟ್ ಹಿಯರ್, ಆಯಿತಾ. ಇದು
ಒಂದು ದಿನ 2 ದಿನದ ಕತೆ ಅಲ್ಲ, ದಿಸ್ ಇಸ್ ಹ್ಯಾಪ್ನಿಂಗ್ ಎವ್ರಿ ಡೇ. ಇದಕ್ಕೆ ನಾವು ಒಂದು ಹೆಣ್ಮಕ್ಳು ಎಜುಕೇಟ್ ಆಗಬೇಕು. ಬರೀ ಹೆಣ್ಮಕ್ಳು ಮಾತ್ರ ಆದರೆ ಸಾಲದು. ಅದೇ ನಾನು ಹೇಳೋದು, ನಾನೊಬ್ಳು ಆದರೆ ಆಗಲ್ಲ ಚೈತನ್ಯ, ನೀವೊಬ್ರು ಆದರೆ ಆಗಲ್ಲ, ನನ್ನ ಸುತ್ತಲೂ ಆಗಬೇಕಲ್ವ ಅದು. ಆ ವಾತಾವರಣನ ನನಗೆ ಆ ವಿಶ್ವಾಸವನ್ನು ನನಗೆ ತುಂಬಬೇಕು, ಆ ಶಕ್ತಿ ನನಗೆ ಕೊಡಬೇಕು. ಸೊ ಇಟ್ ಈಸ್ ನಾಟ್ ಜಸ್ಟ್ ಒನ್ ಪರ್ಸನ್. ನಾನೊಬ್ಳು ಎಜುಕೇಟ್ ಆಗಿಬಿಟ್ಟಿದ್ದೀನಿ, ನಾನೊಬ್ಳು ಹಿಂಗೆ ಮಾಡ್ತೀನಿ ಅಂದರೆ ಆಗಲ್ಲ. ಆಮೇಲೆ ಆ ವಯಸ್ಸಲ್ಲಿ ಅವ್ರಿಗೆ ಗೊತ್ತಾಗ್ತಾನೂ ಇರಲ್ಲ, ತಿಳುವಳಿಕೆ ಇರಲ್ಲ ಅವರಿಗೆ. ಅಟ್ಲೀಸ್ಟ್ ವಿ ಶುಡ್ ಓಪನ್ ಅಪ್ ಸಮ್ ಪ್ಲ್ಯಾಟ್ಫಾರ್ಮ್ ವೇರ್ ದೇ ಕ್ಯಾನ್ ಕಮ್ ಆ್ಯಂಡ್ ಸ್ಪೀಕ್ ಅಬೌಟ್ ಇಟ್. ಆಗ ಅವರು ಅಟ್ಲೀಸ್ಟ್ ಹೇಗೆ ಮುಂದುವರಿಬಹುದು, ನಿರ್ಧಾರ ತೊಗೊಳ್ಬಹುದಾ, ನಿರ್ಧಾರ ತೊಗೊಳ್ಬಾರ್ದಾ, ಯಾವುದು ಮಾಡಿದ್ರೆ ತನಗೆ ತಪ್ಪಾಗುತ್ತೆ ಅಥವಾ ತಪ್ಪು ಸರಿ, ನಾಟ್ ದ ಡಿಸಿಷನ್ ವೈಸ್, ಅವಳಿಗೆ ಬೇಕಾಗುವಂತಹ ಜೀವನಕ್ಕೆ ಅವಳ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವಳಿಗೆ ಏನು ಬೇಕಾಗುತ್ತೆ, ಆ ಪ್ರಾಮುಖ್ಯತೆ ಏನಿದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಿಳುವಳಿಕೆನ ನಾವು ಕೊಡೋ ಅಂಥ ಒಂದು ಪ್ರಯತ್ನ ಎಲ್ಲರೂ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇನ್ನೊಂದು ಯಾಕಂದ್ರೆ ಹುಡುಗಂಗೂ ನಾವು ಹೇಳೋಕ್ಕಾಗಲ್ಲ. ಹುಡುಗ ಇಸ್ ಆಲ್ಸೋ ದ ಸೇಮ್ ಏಜ್, ರೈಟ್? ಎಷ್ಟೋ ಇನ್ನಸೆಂಟ್ ಹುಡುಗಿ ಇದ್ದಾಳೆ, ಅವನು ಅಷ್ಟೇ ಇನ್ನಸೆಂಟ್ ಇದ್ದಾನೆ. ಆ್ಯಂಡ್ ದೆನ್ ವಾಟ್ ಎವರ್ ದ ಕ್ರೇವಿಂಗ್ ದ ಡಿಸೈರ್ ದ ಗರ್ಲ್ ಹ್ಯಾಸ್, he also has that. So in that case, even he should be educated, he should be given a proper awareness as well as the girls, I think. ಇನ್ನೊಂದು ಲಾಸ್ಟ್ ಆಯ್ತಾ, ಏನು ಅಂತ ಹೇಳಿದ್ರೆ, ನಿಮ್ಮ ಈ ಡಿಸಿಷನ್ ಇಂದ ಒಂದು ರಾಜ್ಯ ಒಂಥರ ಶಾಕ್ ತರ ಆಗಿದೆ ಆಯ್ತಾ. ಹುಡುಗರೆಲ್ಲ ಹೆದ್ರಿಕ್ ಶುರು ಮಾಡಿದಾರೆ, ಇನ್ನು ಹುಡುಗರು ಎಲ್ಲರೂ ಕೂಡ ಇದೇ ಮೆಥಡ್ ಅನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ. ಏನು ನೀವು ಮೊದ್ಲು ಹೇಳಿ, ನೀವು ಮಾಡಲ್ಲ ಅಂತ ಹೇಳಿ. ಏನ್ ಹೇಳ್ತೀರ? ಚೈತನ್ಯನೂ ಹೋದ್ರೆ ಕಷ್ಟ ಅಂತ ಅವರಿಗೆ ಯಾವತ್ತು ಯೋಚನೆ ಆಗ್ಬೋದು. ಹಾಗೇನಿಲ್ಲ ಮ್ಯಾಮ್. ಆಕ್ಚುಲಿ ಎಲ್ಲ ಹುಡುಗರ ತಲೆಯಲ್ಲಿ ಇರುತ್ತೆ, ಯಾಕೆ ಅದೆಲ್ಲ ಬೇಕು, ಇದೇ ಆಕ್ಚುಲಿ ಈಸಿ ಅಲ್ಲ ಅನ್ನುವಂಥದ್ದು ತಲೆಯಲ್ಲಿ ಬಂದಿರುತ್ತೆ. ಇದು ಈಸಿ ಕಷ್ಟದ ಪ್ರಶ್ನೆ ಅಲ್ಲ ಚೈತನ್ಯ. ದಿಸ್ ಇಸ್ ಓನ್ಲಿ ಸಿ ವಾಟ್ ಈಸ್ ದ ಬೆಸ್ಟ್ ವೇ. ಎವ್ರಿಥಿಂಗ್ ನಾರ್ಮಲ್ ಇಸ್ ದ ಬೆಸ್ಟ್. ಅಂದರೆ ಅದರಲ್ಲಿ ಜಂಜಾಟ ಇಲ್ಲಲ್ಲ, ಮತ್ತು ತಲೆ ಬಿಸಿ ಇಲ್ಲ. ಸೊ ಇಫ್ ಇಟ್ ಇಸ್ ಹ್ಯಾಪನಿಂಗ್, ನಿಮಗೆ ಒಂದು ಯು ಫಾಲಿಂಗ್ ಇನ್ ಲವ್ ಅಥವಾ ಮನೇಲಿ ನೋಡಿರೋದು ಏನೋ ಒಂದು ಆ ವ್ಯವಸ್ಥೆಯಲ್ಲಿ ನಿಮಗೆ ಖುಷಿ ಇದೆ, ಸಂತೋಷ ಇದೆ, ಯು ಹ್ಯಾವ್ ಅಕ್ಸೆಪ್ಟೆಡ್ ದಟ್ ರಿಲೇಷನ್ಶಿಪ್ ಅಂದರೆ ನೋ ಪ್ರಾಬ್ಲಮ್ ಎಟ್ ಆಲ್. ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ. ಆದರೆ ಆ ಥರ ಎಲ್ಲರ ಜೀವನದಲ್ಲಿ ಆ ಸಂದರ್ಭ ಸಿಗಲ್ಲ. ಇಟ್ ಈಸ್ ನಾಟ್ ಅ ಈಸಿ ಕೇಕ್ ವಾಕ್ ಫಾರ್ ಎವ್ರಿ ಒನ್. ಕೆಲವ್ರದ್ದು ಲೈಫ್ ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ, ಕೆಲವ್ರಿಗೆ ಬೇಡ ಬೇಡ ಅಂದರೆ ಏನೇನೋ ಒಂದು ಆಗ್ತಾ ಇರುತ್ತೆ, ಅಲ್ಲಿ ಏನೇನೋ ಘರ್ಷಣೆ ಆಗ್ತಾ ಇರುತ್ತೆ. ಅದಕ್ಕೆ ಅಷ್ಟೆಲ್ಲ ವಿವಾಹ ವಿಚ್ಛೇದನಗಳೆಲ್ಲ ಆಗ್ತಾ ಹೋಗುತ್ತೆ. ಸೊ ಅದೆಲ್ಲ ಆದಾಗ ದಾರಿನೇ ಇಲ್ಲಪ್ಪ, ನನಗೆ ಬೇರೆ ದಾರಿನೇ ಇಲ್ಲ, ನಾನು ಒಬ್ಬಂಟಿಗಳಾಗಲೇ ನಾನು ಹೀಗೆ ಬದುಕೋಕೆ ನಾನು ರೆಡಿ ಆಗಿಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಬೇಜಾರಲ್ಲಿ ಜೀವನ ಕಳೆಯೋ ಅವಶ್ಯಕತೆ ಇಲ್ಲ. ಆ ಡಿಸೈರ್ ಏನಿದೆ ಆ್ಯಸ್ ಅ ವುಮನ್, ವಾಟ್ ಎವರ್ ದ ಡಿಸೈರ್ ಯು ಹ್ಯಾವ್, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಈ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಹುಡುಗರು ಯಾರು ದೇ ಡೋಂಟ್ ಹ್ಯಾವ್ ಟು ಫೀಲ್ ಇನ್ಸೆಕ್ಯೂರ್. ನೋ 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 ನೋ. ಇಫ್ ದೇ ಆರ್ ಯಂಗ್, ವಿ ಆರ್ ಆಲ್ಸೋ ಯಂಗ್, ಡೋಂಟ್ ವರಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವರು ಹೇಳ್ತಾ ಇರೋ ಪ್ರಕಾರ 50% ನೆಗೆಟಿವ್ ಹೇಳ್ತಾರೆ, 50% ಗುಡ್ ಹೇಳ್ತಾರೆ. ಅದು ನಿಮಗೂ ಗೊತ್ತಿದೆ, ಒಳ್ಳೇದು ಮಾಡಿದ್ರು ಹೇಳ್ತಾರೆ, ಕೆಟ್ಟದ್ದು ಮಾಡಿದ್ರು ಹೇಳ್ತಾರೆ ಅಂತ. ಕೆಲವರು ಹೇಳ್ತಾ ಇರುವಂಥ ಪ್ರಕಾರ ಯಾಕೆ ಇದು ಬೇಕಿತ್ತು, ಅಡಾಪ್ಟ್ ಮಾಡ್ಕೊಳ್ಬೋದಿತ್ತಲ್ಲ ಮಕ್ಕಳನ್ನು ಅಂತೆಲ್ಲ. ಅಡಾಪ್ಟೇಷನ್ನಿಗೆ ಅವರು ಯಾರ್ಯಾರ ಆ ಪ್ರಶ್ನೆ ಎಲ್ಲ ಕೇಳ್ತಾರಲ್ಲ, ಆಸ್ ದೆಮ್ ಟು ನೋ, ಆಸ್ ದೆಮ್ ಟು ರೀಡ್ ಸಮಥಿಂಗ್, ಆಯಿತಾ? ಅಡಾಪ್ಟೇಷನಿಗೆ ಏನೆಲ್ಲ ನಮ್ಮಲ್ಲಿ ಕಾನೂನಿನಲ್ಲಿ ವ್ಯವಸ್ಥೆ ಇದೆ ಅಂತ. ಅಡಾಪ್ಟೇಷನ್ ಕೊಡೋದೇನೆ ನಮ್ಮಲ್ಲಿ ಯಾರು ಮದುವೆ ಆಗಿರೋ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಅವ್ರಿಗೆ ಮಾತ್ರನೇ ಕೊಡೋದು. ಅಡಾಪ್ಷನ್ ನಾವು ಯಾರಿಗೂ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅದು ಕೊಡೋದೇ ಇಲ್ಲ, ದೂರದ ಮಾತದು. ಅಡಾಪ್ಷನ್ನೇ ಇಲ್ಲ. ತುಂಬ ಜನ ಗಂಡಸರು ಇದ್ದಾರೆ ಪಾಪ, ಅವರಿಗೂ ಡೈವೋರ್ಸ್ ಆಗಿರುತ್ತೆ, ಮಕ್ಕಳು ಬೇಕು ಅಂತ ಇದೆ. ಅಡಾಪ್ಷನಿಗೆ ಅವ್ರಿಗೆ ಅವಕಾಶನೇ ಇಲ್ಲ ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಇದೆ ಅವಕಾಶ. ಬಟ್ ಸುಷ್ಮಿತಾ ಸೇನ್ ಆಲ್ಸೋ ಫಾಟ್ ಫಾರ್ ಇಟ್ ಇನ್ ಸುಪ್ರೀಂ ಕೋರ್ಟ್. ಆಮೇಲೆ ಅದರಲ್ಲಿ ತುಂಬ ಅಂದರೆ ಕಾನೂನಿನ ಇದಿದೆ, ಇದೆಲ್ಲ ಇದೆ. ಸೊ ಇಫ್ ಯು ಕ್ಯಾನ್ ಫುಲ್ಫಿಲ್ ದಟ್, ಇಟ್ಸ್ ಓಕೆ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಯು ಹ್ಯಾವ್ ಟು ಗೋ ಆ್ಯಂಡ್ ಪ್ರೂವ್ ಇಟ್ ಇನ್ ದ ಕೋರ್ಟ್, ಯು ಹ್ಯಾವ್ ಟು ಫೈಟ್ ಫಾರ್ ಇಟ್. ಇಟ್ಸ್ ನಾಟ್ ಈಸಿ. ಇಲ್ಲಿ ಮೇನ್ ಇರೋದೇ ನಮ್ಮಲ್ಲಿ ನಾವು ಅಡಾಪ್ಷನ್ ಕೊಡ್ತಿರೋದೇ ಬರೀ ಮದುವೆ ಆಗಿರೋರಿಗೆ ಮಾತ್ರ ಕೊಡ್ತಾ ಇರೋದು ಅಡಾಪ್ಷನ್ ಮೇನಾಗಿ. ನಾವು 10 ನಿಮಿಷ ಅಂತ ಹೇಳಿ ಅರ್ಧ ಗಂಟೆ ಮಾತಾಡಿದ್ವಿ. ನಿಮ್ಮ ಪೇಷನ್ಸ್ಗೆ ಚೈತನ್ಯ ಬಂದ್ರೆ ಹಾಗೆ ಅಲ್ಲ, ಮಾತು ಸುಮ್ಮನೆ ಮಾತಾಡ್ತಾ ಇರೋದೇ ಕೆಲಸ ಅಲ್ಲ. ಇನ್ನೊಂದು ಏನ್ ಗೊತ್ತುಂಟಾ, ಇವಾಗ ಹೇಗೆ ಆರೋಗ್ಯ ಆಗಿದ್ದೀರಾ, ಇನ್ನೂ ಹಾಗೆ ಇರಿ ಅಂತ ಹೇಳಿ ನಾವು ಕೂಡ ದೇವ್ರ ಹತ್ರ ಪ್ರೇ ಮಾಡ್ತಾ, ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ಹೇಳಿ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾವೆ. ಕೇಳಿದ್ರಲ್ಲ ವೀಕ್ಷಕರೇ, ಇದು IVF ಮೂಲಕ ಅವಳಿ ಮಕ್ಕಳಿಗೆ ತಾಯಿ ಆಗ್ಲಿಕ್ಕೆ ಹೊರಟಿರುವಂತಹ ಭಾವನಾ ರಾಮಣ್ಣ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.